ಕರ್ನಾಟಕ, ನಾನು ನಿಮ್ಮ ಪೂಜಾ ಮ್ಯಾಮ್ ಆ್ಯಂಡ್ ಇವತ್ತು ನಾವು ನೋಡ್ತಿದ್ದೀವಿ ದ ಟಾಪ್ 10 ಫಿಕ್ಸ್ಡ್ 5 ಮಾರ್ಕ್ ಕ್ವೆಶನ್ ಫಾರ್ ಯೋರ್ ಕೆಮಿಸ್ಟ್ರಿ ಬೋರ್ಡ್ ಎಕ್ಸಾಮ್. ಸೊ ಏನು ಟೈಮ್ ವೇಸ್ಟ್ ಮಾಡಿದೆ, ಸ್ಟಾರ್ಟ್ ಮಾಡೋಣ ಈ ವಿಡಿಯೋನ. ಸೊ ಎಲೆಕ್ಟ್ರೋಕೆಮಿಸ್ಟ್ರಿಯಲ್ಲಿ ಏನು ಇಂಪಾರ್ಟೆಂಟ್ ಆಗಿದೆ? ನರ್ನ್ಸ್ ಇಕ್ವೇಷನ್ ತುಂಬ ಇಂಪಾರ್ಟೆಂಟ್, ನ್ಯೂಮರಿಕಲ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಅಂತ ಅಂದರೆ ತುಂಬ ಇಂಪಾರ್ಟೆಂಟ್. ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್, ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಸೊ ನಾನ್ಸ್ ಇಕ್ವೇಷನ್ ಜನರಲ್ ಆಗಿ ನಿಮಗೆ ನ್ಯೂಮರಿಕಲ್ ಪಾರ್ಟು 3 ಮಾರ್ಕ್ಸ್ಗೆ ಕೇಳ್ತಾರೆ, ಅಥವಾ ನಿಮಗೆ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡು ಕೇಳ್ತಾರೆ, ರೈಟ್? ಸೊ ಈಗ ಅದೆರಡೂ ನೋಡೋಣ. ಫೈನ್. ಸೊ ಮುಂದೆ ಹೋಗೋಣ. ಡ್ರಾ ದ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್, ರೈಟ್ ಇಟ್ಸ್ ವ್ಯಾಲ್ಯೂ ಆಫ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್, ಹಾಫ್ ಸೆಲ್ ರಿಯಾಕ್ಷನ್. ಸೊ ನಮಗೆ ಗೊತ್ತಿದೆ ಇದ್ರದ್ದು ಪೊಟೆನ್ಷಿಯಲ್ ವ್ಯಾಲ್ಯೂ ಏನು? 0, ರೈಟ್? ಎಸ್. ಸೊ ಇದು ಕ್ಯಾನ್ಸರ್ ಬಂದ್ಬಿಟ್ಟಿದೆ. ಹಾಫ್ ಸೆಲ್ ರಿಯಾಕ್ಷನ್ ಬರೆಯೋದಕ್ಕೆ ಹೇಳಿದ್ದಾರೆ. ಸೊ ನೀವು ಇದನ್ನು ಬರ್ತಿದ್ದೀರಾ, ಇದ್ರ ಜೊತೆಗೆ ಇಂಪಾರ್ಟೆಂಟ್ ಆಗಿ ಸೆಲ್ ರೆಪ್ರೆಸೆಂಟೇಷನ್ ಮಾಡಲೇಬೇಕು. ಸೊ ಸೆಲ್ ರೆಪ್ರೆಸೆಂಟೇಷನ್ ಮಾಡಿಲ್ಲ ಅಂತಂದರೆ ಪ್ರಾಬ್ಲಮ್ ಆಗ್ಬೋದು. ಸೊ ಮೇಕ್ ಶೋರ್ ನೀವು ಸೆಲ್ ರೆಪ್ರೆಸೆಂಟೇಷನ್ ಮಾಡ್ತೀರಾ. ಓಕೆ, ಸೊ ಇಲ್ಲಿ ಗೊತ್ತಿದೆ, ನೀವು ಡ್ರಾ ಮಾಡಬೇಕಾಗಿರೋದೇನು? ಒಂದು ಬೀಕರ್ ಡ್ರಾ ಮಾಡಿ, ಟ್ಯೂಬ್ ಬರೀರಿ. ಈ ಟ್ಯೂಬಲ್ಲಿ ಒಂದು ಇನ್ನೊಂದು ಸ್ಮಾಲ್ ಟ್ಯೂಬ್ ಕನೆಕ್ಟ್ ಮಾಡಿದ್ದೀರಾ, ಅದರಿಂದ ಹೈಡ್ರೋಜನ್ ಗ್ಯಾಸ್ನ ಪಾಸ್ ಮಾಡ್ತಿದ್ದೀರಾ. ಯಾವ ಪ್ರೆಷರಲ್ಲಿ? 1 bar ಪ್ರೆಷರಲ್ಲಿ ಪಾಸ್ ಮಾಡ್ತಿದ್ದೀರಾ. ಈಗ ಇದು ಹೋಗ್ತಿದೆ ಇಲ್ಲಿಂದ ಅಲ್ವಾ? ಎಲ್ಲಿಂದ ಹೋಗ್ತಿದೆ? ಈ ಟ್ಯೂಬಿಂದ ಹೋಗ್ತಿದೆ, ರೈಟ್? ಸೊ ಇಲ್ಲಿಂದ ಹೋಗ್ತಿದೆ. ಇಲ್ಲೇನು ಸಿಕ್ತು ನಮಗೆ? ಇನ್ನೊಂದು ಮೆಟಲ್ ಫಾಯಿಲು ವಿಚ್ ಈಸ್ ಕೋಟೆಡ್ ವಿತ್ ಪ್ಲಾಟಿನಿಯಂ ಬ್ಲ್ಯಾಕಿಂದ ಕೋಟ್ ಮಾಡಿದ್ದಾರೆ. ಒಂದು ಶೀಟ್ ಏನಿದೆ ಅದು ಪ್ಲಾಟಿನಿಯಂ ಫಾಯಿಲ್, ಅದು ಪ್ಲಾಟಿನಿಯಂನಿಂದ ಕೋಟ್ ಆಗಿದೆ. ಫುಲ್ಲು ಸ್ಮಾಲ್ ಪ್ಲಾಟಿನಿಯಂ ಫೈನ್ಲಿ ಡಿವೈಡೆಡ್ ಪೌಡರ್ ಇರುತ್ತಲ್ಲ, ಅದರಿಂದ ಕೋಟ್ ಮಾಡಿದ್ದಾರೆ. ಈಗ ಈ ಸೆಟಪ್ನ ನಾವು ಯಾವುದ್ರಲ್ಲಿ ಇಟ್ಟಿದ್ದೀವಿ? 1 molar H+ ಮೀನ್ಸ್ ಅಸಿಡಿಕ್ HCl ಅಥವಾ H2SO4 ಆ್ಯಸಿಡಲ್ಲಿ 1 molar ಕಾನ್ಸಂಟ್ರೇಷನಲ್ಲಿರೋ ಆ್ಯಸಿಡಲ್ಲಿ ನಾವು ಇದನ್ನು ಇಟ್ಟಿದ್ದೀವಿ. ಈಗ ಇಲ್ಲಿ ರಿಯಾಕ್ಷನ್ ಆಗಿದೆ. ಓಕೆ, ಸೊ ಇಲ್ಲಿ ರಿಯಾಕ್ಷನ್ ಆಗಿದೆ. ಏನಾಗ್ತಿದೆ? ಫಸ್ಟು ಸೆಲ್ ರೆಪ್ರೆಸೆಂಟೇಷನ್ ಬರೆಯೋಣ. ಸೆಲ್ ರೆಪ್ರೆಸೆಂಟೇಷನ್ ಕಲರ್ ಚೇಂಜ್ ಮಾಡ್ಕೊಳ್ಳೋಣ. ಸೆಲ್ ರೆಪ್ರೆಸೆಂಟೇಷನ್ ಹೇಗೆ ಮಾಡ್ತೀರಾ? ಇಲ್ಲಿ ಪ್ಲಾಟಿನಿಯಂ ಯೂಸ್ ಮಾಡಿದ್ದೀರಾ, ಸೊ ಪ್ಲಾಟಿನಿಯಂ ಸಾಲಿಡ್ ಅಂತ ಬರೀತೀರಾ. ಡ್ರಾ ಲೈನ್ H2 which is in gaseous form, draw one more line H+, and this is in aqueous form, right? So this is cell representation. ಆಯಿತು. ದೆನ್ ಸೆಲ್ ರಿಯಾಕ್ಷನು ಕೇಳಿದ್ದಾರೆ. ಸೊ ಸೆಲ್ ರಿಯಾಕ್ಷನ್ ಇಂಪಾರ್ಟೆಂಟ್. ಆ್ಯನೋಡಲ್ಲಿ ಯಾವ ರಿಯಾಕ್ಷನ್ ಆಗ್ತಿದೆ, ಕ್ಯಾಥೋಡಲ್ಲಿ ಏನು ರಿಯಾಕ್ಷನ್ ಆಗ್ತಿದೆ ಅನ್ನೋದು ಬರಿಬೇಕು. ಸೊ ಕ್ಯಾಥೋಡಲ್ಲಿ ಏನಾಗ್ತಿದೆ? H+ ಅಯಾನು ಎಲೆಕ್ಟ್ರಾನ್ನ ತಗೋತಿದೆ. ಇಲ್ಲಿ H+ ಅಯಾನ್ಸ್ ಇದೆ ಅಲ್ವಾ, ಎಲೆಕ್ಟ್ರಾನ್ನ ತಗೊಂಡು H2 ಫಾರ್ಮ್ ಆಗ್ತಿದೆ, ಮೀನ್ಸ್ ಹೈಡ್ರೋಜನ್ ಗ್ಯಾಸ್ ಫಾರ್ಮ್ ಆಗ್ತಿದೆ, ರೈಟ್? ಸೊ ಇದನ್ನು ಬ್ಯಾಲೆನ್ಸ್ ಔಟ್ ಮಾಡಬೇಕಂದ್ರೆ ನಾನು ಇಲ್ಲಿ ಹಾಫ್ ಅಂತ ಬರಿಬೇಕು. ಡನ್. ಹಾಗಾದರೆ ಆ್ಯನೋಡಲ್ಲಿ ಏನಾಗ್ತಿದೆ? ಎಸ್, ಉಲ್ಟಾ. ಇದು ನಾನೇ ರಿವರ್ಸ್ ಮಾಡ್ಕೊಳ್ಳಿ. H2 ಇಸ್ ಕನ್ವರ್ಟಿಂಗ್ ಇಂಟು H+ ಆ್ಯಂಡ್ ಇಟ್ ಈಸ್ ಗಿವಿಂಗ್ ಔಟ್ ಎಲೆಕ್ಟ್ರಾನ್. ಸೊ ಸಿಂಪಲ್ ಆಗಿ ಸೆಲ್ ರಿಯಾಕ್ಷನು ಬರಿಬೋದು, ಸೆಲ್ ರೆಪ್ರೆಸೆಂಟೇಷನು ಮಾಡ್ಬೋದು. ದಿಸ್ ಇಸ್ ಗೋನ್ ಟು ಕ್ಯಾರಿ ಯು ಔಟ್ ಅಬೌಟ್ 3 or 2 ಮಾರ್ಕ್ಸ್ ಕೊಡ್ತಾರೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ ಏನಿದೆ. ಕ್ಯಾಲ್ಕುಲೇಟ್ EMF ಸೆಲ್ ಫಾರ್ ದ ರಿಯಾಕ್ಷನ್. EMF ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ. ಈ ಸೆಲ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇದು ಎಗೈನ್ ಇಟ್ ಈಸ್ ರಿಲೇಟೆಡ್ ಟು ನಾನ್ಸ್ ಇಕ್ವೇಷನ್. ಸೊ ನಾನ್ಸ್ ಇಕ್ವೇಷನ್ ನಿಮಗೆ ಗೊತ್ತಿರಬೇಕು. ಸೊ ಫಾರ್ಮುಲಾ ಏನು? E cell is equal to E0 cell minus 0.0591 by N log of ಇಲ್ಲಿ ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ ಡಿವೈಡೆಡ್ ಬೈ ರಿಯಾಕ್ಟೆಂಟ್. ಸೊ ಇಲ್ಲಿ ಪ್ರಾಡಕ್ಟಲ್ಲಿ Mg2+ ಇದೆ, ರಿಯಾಕ್ಟೆಂಟಲ್ಲಿ Ag+ ಇದೆ. ಸೊ ಯು ಕ್ಯಾನ್ ಆಸ್ಕ್ ಲೈಕ್ Mg ಮೆಟಾಲಿಕ್ ಫಾರ್ಮಲ್ಲಿ, ಸಿಲ್ವರ್ ಮೆಟಾಲಿಕ್ ಫಾರ್ಮಲ್ಲಿ ಇದೆ, ಇದನ್ನು ಬರೆಯಲ್ವಾ? ಇಲ್ಲ, ನೀವು ಬರೆಯೋಲ್ಲ. ಯಾಕಂತಂದರೆ ಸಾಲಿಡ್ ಅಲ್ವಾ, ಕಾನ್ಸಂಟ್ರೇಷನ್ ಏನೂ ಇರೋದಿಲ್ಲ. ಸೊ ಯು ವೋಂಟ್ ರೈಟ್ ದ್ಯಾಟ್. ಫೈನ್. ಸೊ ಕಾನ್ಸಂಟ್ರೇಷನ್ ಆಫ್ ದಿಸ್ Ag, ದಿಸ್ ಇಸ್ Ag. ಸೊ ಇನ್ನೊಂದು ಪಾಯಿಂಟ್ ಏನು ಅಂತ ಅಂದರೆ, ಮಕ್ಕಳು ಮಾಡೋದೇ ಮಿಸ್ಟೇಕ್ ಇಲ್ಲಿ. ಈ ಟೂ ಮೋಲ್ಸ್ ಆಫ್ Ag+ ಅಯಾನ್ಸ್ ಇದೆ ಅಲ್ವಾ, ಇದನ್ನ ಮರ್ತು ಹೋಗ್ಬಿಡ್ತಾರೆ.
ನೀವು ಮರೆಯೋಕ್ಕೆ ಹೋಗಬೇಡಿ. ಓಕೆ, ಇದನ್ನು ಮರ್ತು ಹೋಗ್ಬಿಡ್ತಾರೆ, ಆದರೆ ನೀವು ಮರೆಯೋಕ್ಕೆ ಹೋಗಬೇಡಿ. ಇಲ್ಲಿ ನೋಡಿ 2 moles ಬ್ಯಾಲೆನ್ಸ್ ಔಟ್ ಮಾಡಿದ್ದಾರೆ ಅವರೇ. 2 moles ಆಫ್ ಇದೆ ಅಲ್ವಾ, ಸೊ ನೀವು ಇಲ್ಲೇನು ಮಾಡಬೇಕು 2 ಅಂತ ಬರಿಬೇಕು. ಸೊ ಕಾನ್ಸಂಟ್ರೇಷನ್ ಅಲ್ವೇ, ಈಗ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀರಾ ಅಲ್ವಾ. ಸೊ mg ಪ್ಲಸ್ ಜಾಗದಲ್ಲಿ ಏನು ಬರೀತೀರಾ 0.001, Ag ಪ್ಲಸ್ ಜಾಗದಲ್ಲಿ 0.0001 ಹೋಲ್ ಸ್ಕ್ವೇರ್ ಅಂತ ಬರೀತೀರಾ. ಡನ್. ಲಾಗ್ ಕಲರ್ ಚೇಂಜ್ ಮಾಡ್ಕೊಳ್ಳೋಣ, ಕಾಣ್ತಿಲ್ಲ ಅಲ್ವಾ. ರೈಟ್. ಸೊ ಈಗ E0 ಸೆಲ್, ಈಗ ಏನು ಇಲ್ಲೂ ಸ್ಟಕ್ಔಟ್ ಆಗಿಬಿಡ್ತಾರೆ ಮಕ್ಕಳು. E0 ಸೆಲ್ ಕ್ಯಾಲ್ಕುಲೇಟ್ ಮಾಡಲ್ಲ, ಅಥವಾ ಯಾವುದೋ ಒಂದು ರಾಂಗ್ ಬರೆದ್ಬಿಡ್ತಾರೆ, ನೀವು ಮಾಡೋಕ್ಕೆ ಹೋಗ್ಬೇಡಿ. E0 ಸೆಲ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಮಗೆ ಗೊತ್ತಿದೆ, ಇಟ್ ಈಸ್ ಈಕ್ವಲ್ ಟು E ಕ್ಯಾಥೋಡ್ ಮೈನಸ್ E ಆ್ಯನೋಡ್, ಅಥವಾ E ರಿಡಕ್ಷನ್ ಮೈನಸ್ E ಆಕ್ಸಿಡೇಷನ್. ಹೇಗೆ ಗ್ಯಾಪ್ನ ಇಟ್ಕೊಂಡ್ರು ಓಕೆ, ಪ್ರಾಬ್ಲಮ್ ಇಲ್ಲ. ಆದರೆ ನಮಗೆ ವ್ಯಾಲ್ಯೂಸ್ ಯಾವ್ದು ಬರಿಬೇಕು ಅನ್ನೋದು ಗೊತ್ತಾಗಬೇಕು. ಇದರಲ್ಲಿ ರಿಡಕ್ಷನ್ ಯಾವ್ದು ಆಗ್ತಿದೆ, ಆಕ್ಸಿಡೇಷನ್ ಯಾವ್ದು ಆಗ್ತಿದೆ ಅನ್ನೋದು ಗೊತ್ತಿರಬೇಕು. ಸೊ ಆಕ್ಸಿಡೇಷನ್ ಅಂದರೆ ಲಾಸ್ ಆಫ್ ಎಲೆಕ್ಟ್ರಾನ್ ಯಾವ್ದು ಆಗ್ತಿದೆ, mgದು ಅಲ್ವಾ. ಸೊ ಹಾಗಾದರೆ -2.37 ಅಂತ ಇಲ್ಲಿ ಬರ್ತೀರಾ. ಸೊ -2.37 ಇದ್ರ ಕೆಳಗಡೆ ಬೈತೀನಿ, ರಿಡಕ್ಷನ್ಗೆ 0.80 ಅಂತ ಬೈತೀನಿ. ಹಾಗಾದರೆ ಇಲ್ಲಿ ಮೈನಸ್ ಬರೀಲೇಬೇಕಾ, ಯಾಕಂದರೆ ಮೈನಸ್ ಮಾಡಬೇಕಾಗಿರೋದಲ್ವಾ. you have to do subtraction. So minus of minus is plus. So add ಮಾಡ್ತೀರಾ, ಆ್ಯಡ್ ಮಾಡುವಾಗ ನಿಮಗೆ 3.17 ವ್ಯಾಲ್ಯೂ ಬಂದಿರುತ್ತೆ ಅಲ್ವಾ. 3.17. ಸೊ ಈ ವ್ಯಾಲ್ಯೂನ ತಗೊಂಡು ಹೋಗಿ ಡೈರೆಕ್ಟಾಗಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಸೊ 3.17 ಮೈನಸ್ 0.0591 ಡಿವೈಡೆಡ್ ಬೈ n ವ್ಯಾಲ್ಯೂ ಏನಾಗಿರುತ್ತೆ. ಇಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಎಕ್ಸ್ಚೇಂಜ್ ಆಗ್ತಿದೆ ಅನ್ನೋದು ನೋಡಿ. mg2 ಪ್ಲಸ್ ಆಗ್ತಿದೆ ಅಂತ ಅಂದರೆ 2 ಎಲೆಕ್ಟ್ರಾನ್ಸ್ ಲೂಸ್ ಆಗಿದೆ ಅಂತ, ರೈಟ್. ಸೊ 2 is the n value. ಓಕೆ, ದಿಸ್ ಇಸ್ 5, ಡೋಂಟ್ ಗೆಟ್ ಕನ್ಫ್ಯೂಸ್. ಇದನ್ನು ಸಾಲ್ವ್ ಮಾಡಬೇಕು, ಈಗ ನಮ್ಮ ನೆಕ್ಸ್ಟ್ ಸ್ಟೆಪ್ ಆಗಿರುತ್ತೆ. ಸೊ ಇದನ್ನು ಸಾಲ್ವ್ ಮಾಡ್ತೀರಾ, ದಿಸ್ ಇಸ್ ಗೋನ್ ಟು ಬಿ log 5. ಸಾಲ್ವ್ ಮಾಡಿದ್ರೆ ನಿಮಗೆ log 5 ಬರುತ್ತೆ. ಆ್ಯಂಡ್ 0.0591 ಬೈ n, ದಟ್ ಇಸ್ 3.17. ಇದನ್ನು ಕಂಪ್ಲೀಟಾಗಿ log 5 ವ್ಯಾಲ್ಯೂ ಏನು 0.698, ರೈಟ್. ಸೊ ಇದನ್ನು ಸಾಲ್ವ್ ಮಾಡೋಣ. 3.17 ಇದನ್ನು ಸಾಲ್ವ್ ಮಾಡ್ಕೊಂಡು ಹೋಗೋಣ. ಸೊ ಫೈನಲಿ ನಿಮಗೆ ಇದು ಸಬ್ಟ್ರಾಕ್ಷನ್ ಮಾಡುವಾಗ ನಿಮಗೆ ಬರುತ್ತೆ 3.023. ದಿಸ್ ಈಸ್ ಗೋನ್ ಟು ಬಿ ಅವರ್ ಫೈನಲ್ ಆನ್ಸರ್. ನಿಮಗೂ ಸೇಮ್ ಆನ್ಸರ್ ಬರ್ತಿದೆ ಅಂತ ಅಂದರೆ ಯು ಆರ್ ಗೋಯಿಂಗ್ ರೈಟ್. ಓಕೆ, ಸೊ ನೆಕ್ಸ್ಟ್ ನೋಡೋಣ ದ ಚಾಪ್ಟರ್ ಎವ್ರಿ ಒನ್ಸ್ ಫೇವ್ರೆಟ್, ಚಾಪ್ಟರ್ ಸೊಲ್ಯೂಷನ್. ಯಾಕೆ ಇದು ಫೇವ್ರೆಟ್ ಆಗಿರುತ್ತೆ ಅಂತಂದರೆ ಫಸ್ಟ್ ಚಾಪ್ಟರ್ ಅಲ್ವಾ, ತುಂಬ ಸತಿ ಟೆಸ್ಟ್ ಕೊಟ್ಟಿರ್ತಾರೆ. ಸೊ ಇಟ್ಸ್ ಗೋನ್ ಬಿ ಈಸಿ ಜನರಲ್ ಆಗಿ, ರೈಟ್. ಸೊ ಈ ಚಾಪ್ಟರಿಂದ ನಿಮಗೆ ಕಾಲಿಗೇಟಿವ್ ಪ್ರಾಪರ್ಟೀಸ್ ಬೆಲೆ ನ್ಯೂಮರಿಕಲ್ಸ್ ಇದ್ದೇ ಇರುತ್ತೆ. ಎಲ್ಲ ಟೀಚರ್ಸ್ ಹೇಳಿರ್ತಾರೆ, ನಿಮ್ಮ ಪರ್ಟಿಕ್ಯುಲರ್ ಟೀಚರು ಹೇಳಿರ್ತಾರೆ. ನ್ಯೂಮರಿಕಲ್ಸ್ ಕಾಲಿಗೇಟಿವ್ ಪ್ರಾಪರ್ಟಿಯಿಂದ ತುಂಬ ಇಂಪಾರ್ಟೆಂಟ್ ಆಗಿದೆ. ಆದರೆ ಅದರಲ್ಲಿ ಏನು ಇಂಪಾರ್ಟೆಂಟು ಅಂದರೆ ಎಲಿವೇಷನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಅಥವಾ ಫ್ರೀಸಿಂಗ್ ಪಾಯಿಂಟ್, ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಅಥವಾ ಆಸ್ಮೋಟಿಕ್ ಪ್ರೆಷರ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಸೊ ಕಾಲಿಗೇಟಿವ್ ಪ್ರಾಪರ್ಟಿ ಮೇಲೆ ಇರೋ ಎಲ್ಲ ಫಾರ್ಮುಲಾಸ್ನ ನೀವು ಓದ್ಕೊಂಡಿರಲೇಬೇಕು. ಸೊ ಫಾರ್ಮುಲಾಸ್ಗೆ ನಾನು ಸಪ್ರೇಟ್ ವಿಡಿಯೋ ಮಾಡಿರ್ತೀನಿ. ಓಕೆ, ಸೊ ಅದನ್ನು ಚೆಕ್ಔಟ್ ಮಾಡ್ಕೊಳ್ಳಿ. ಹೊಸದಾಗಿದ್ದೀರಾ, ಹೊಸದಾಗಿ ವಿಡಿಯೋ ನೋಡ್ತಿದ್ದೀರಾ, ಹೊಸದಾಗಿ ಚಾನಲ್ಗೆ ಬಂದಿದ್ದೀರಾ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಈಸಿ ಆಗಲಿ ಅವ್ರಿಗೂ ಅಲ್ವಾ. ಓಕೆ, ಸೊ 3 ಮಾರ್ಕ್ ಕ್ವೆಶನಲ್ಲಿ ಎಲಿವೇಷನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಅಥವಾ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಮೇಲೆ ಕೇಳ್ತಾರೆ. ಇದರಲ್ಲಿ ಏನು ಕೇಳ್ತಾರೆ, ಮೋಲಾರ್ ಮಾಸ್ನ ಕ್ಯಾಲ್ಕುಲೇಟ್ ಮಾಡೋದು ಕೇಳ್ತಾರೆ. 2 ಮಾರ್ಕ್ಸ್ ಹೆನ್ರೀಸ್ ಲಾ ಕೇಳ್ಬೋದು, ಮ್ಯಾಥಮೆಟಿಕಲ್ ಫಾರ್ಮ್, ಇದ್ರ ಜೊತೆಗೆ ರಾಲ್ಡ್ಸ್ ಲಾನು ಕೇಳ್ತಾರೆ. ರಾಲ್ಡ್ಸ್ ಲಾ ಇಸ್ ಆಲ್ಸೋ ಈಕ್ವಲಿ ಇಂಪಾರ್ಟೆಂಟ್. ಏನೇನು ಕೇಳ್ಬೋದು, ಡಿಫ್ರೆಂಟ್ ಟೈಪ್ಸ್ ಆಫ್ ಸೊಲ್ಯೂಷನ್ ಲೈಕ್ ಐಸೋಟೋನಿಕ್ ಸೊಲ್ಯೂಷನ್ ಅಂದ್ರೇನು, ದಿಸ್ ಇಸ್ ಕೇಳಿದ್ದಾರೆ. ಐಸೋಟೋನಿಕ್ ಸೊಲ್ಯೂಷನ್ ಏನು ಅಂತ PYQಸಲ್ಲಿ ನೀವು ನೋಡಿದರೆ ಐಸೋಟೋನಿಕ್ ಸೊಲ್ಯೂಷನ್ ಅಂದ್ರೇನು ಡೆಫಿನೇಷನ್ ಕೇಳಿರ್ತಾರೆ. ಅಥವಾ MCQಸಲ್ಲಿ ಎಲ್ಲಾದರೂ ಬಂದುಬಿಟ್ಟಿರುತ್ತೆ. ಐಸೋಟೋನಿಕ್ ಅಂದ್ರೇನು, ಹೈಪರ್ಟೋನಿಕ್ ಅಂದ್ರೇನು, ಹೈಪೋಟೋನಿಕ್ ಅಂದ್ರೇನು ಅನ್ನೋದು ಕೇಳಿರ್ತಾರೆ, ರೈಟ್. ಸೊ ಇನ್ನೊಂದು ಅಜಿಯೋಟ್ರೋಪ್ಸ್ ಡೆಫಿನೇಷನ್ ಗೊತ್ತಿರಬೇಕು. ಮಿನಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್ಸ್ ಅಂದರೆ ಏನು, ಮ್ಯಾಕ್ಸಿಮಮ್ ಬಾಯ್ಲಿಂಗ್ ವಿತ್ ಎಕ್ಸಾಂಪಲ್ಸ್. ಇದರಲ್ಲಿ ಜನರಲಾಗಿ ಎಕ್ಸಾಂಪಲ್ ತುಂಬ ಫ್ರೀಕ್ವೆಂಟಾಗಿ ಕೇಳಿದ್ದಾರೆ. ಲೈಕ್ ಅಜಿಯೋಟ್ರೋಪ್ದು ಡೆಫಿನೇಷನ್ ಕೇಳ್ಬಿಟ್ಟು
ಗಿವ್ ಎಕ್ಸಾಂಪಲ್ ಫಾರ್ ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಅಸಿಯೋಟ್ರೋಪ್ ಅಥವಾ ಮಿನಿಮಮ್ ಬಾಯ್ಲಿಂಗ್ ಅಸಿಯೋಟ್ರೋಪ್ ಅಂತ ಕೇಳ್ಬೋದು. ಸೊ ಇದರಲ್ಲಿ ಎಕ್ಸಾಂಪಲ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ, ಅದಕ್ಕೆ ಮೆನ್ಷನ್ ಮಾಡ್ತಿದ್ದೀನಿ ನಾನು, ಎಕ್ಸಾಂಪಲ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ. ಓಕೆ, ಸೊ ನೋಡೋಣ few questions, few important questions, most important questions on this. So numerical, as I said, numerical important ಆಗಿದೆ. ನೋಡೋಣ ಹೇಗೆ ಸಾಲ್ವ್ ಮಾಡಬೇಕು ಅಂತ. The boiling point of benzene is 353.23 Kelvin. When 1.08 gram of non-volatile solute was dissolved in 90 gram of benzene, the boiling point is raised to 3.54.11 Kelvin. Calculate the molar mass of solute and the Kb of benzene is also given. Okay, so ನಮ್ಮ ಹತ್ರ 1 2 3 4 5 ವ್ಯಾಲ್ಯೂಸ್ ಕೊಟ್ಟಿದ್ದಾರೆ, ರೈಟ್. ಸೊ ಫಸ್ಟ್ ಏನು ಮಾಡ್ಕೋಬೇಕು, ಯಾವ ಟಾಪಿಕ್ ಮೇಲೆ ಕೇಳಿದ್ದಾರೆ ಅಂತ. ಎಸ್, ಮೂಲ ಮಾಸ್ ಮೇಲೆ ಕೇಳಿದ್ದಾರೆ, ಅದು ರಿಲೇಟೆಡ್ ಟು ಬಾಯ್ಲಿಂಗ್ ಪಾಯಿಂಟ್, ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಬಗ್ಗೆ ಕೇಳಿದ್ದಾರೆ. ಸೊ ಕ್ವಿಕ್ಕಾಗಿ ನೀವೇನು ಮಾಡ್ತೀರಾ, ಡೆಲ್ಟಾ ಟಿ ಬಿ ಈಸ್ ಈಕ್ವಲ್ ಟು ಕೆ ಬಿ ಇಂಟು ಎಮ್ ಮೊಲಾಲಿಟಿ ಬರಿತೀರಾ. ಈಗ ಎಮ್ ಜಾಗದಲ್ಲಿ ಏನು ಬರೀಬೇಕು ಅಂತ ನಿಮಗೆ ಗೊತ್ತೇ ಇದೆ, ಹೇಳೋದೇ ಬೇಕಾಗಿಲ್ಲ. ಕೆ ಬಿ ಈಸ್ ಈಕ್ವಲ್ ಟು ಎಮ್ ಜಾಗದಲ್ಲಿ ನೀವು W2/M2 ಇಂಟು 1000 ಡಿವೈಡೆಡ್ ಬೈ W1 ಅಂತ ಬರೀತೀರ. ಈಗ ಡೆಲ್ಟಾ ಟಿ ಬಿ ಅಂದರೆ ಬಾಯ್ಲಿಂಗ್ ಪಾಯಿಂಟ್, ಡೈರೆಕ್ಟಾಗಿ ಇಲ್ಲೇ ಬರೆದಿರ್ತೀನಿ, ಬಾಯ್ಲಿಂಗ್ ಪಾಯಿಂಟ್ ಆಫ್ ಸೊಲ್ಯೂಷನ್ ಮೈನಸ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ಪ್ಯೂರ್ ಸಾಲ್ವೆಂಟ್. ಓಕೆ, ಸೊ ಈಗ ಇದರಲ್ಲಿ 2 ಕೆ ವ್ಯಾಲ್ಯೂ ಕೊಟ್ಟಿದ್ದಾರೆ ಅಲ್ವಾ, 2 ಕೆ ವ್ಯಾಲ್ಯೂ ಕೊಟ್ಟಿದ್ದಾರೆ. ಒಂದಿದು, ಲೆಟ್ ಮಿ ಚೇಂಜ್ ಕಲರ್. ಸೊ ಒಂದು ಇದು ಕೊಟ್ಟಿದ್ದಾರೆ, ಇನ್ನೊಂದು ಇಲ್ಲಿ ಕೆ ವ್ಯಾಲ್ಯೂ ಕೊಟ್ಟಿದ್ದಾರೆ. ಈಗ ಬಾಯ್ಲಿಂಗ್ ಪಾಯಿಂಟ್ ಆಫ್ ಬೆನ್ಝೀನ್ ಏನಾಯಿತು, ಸಾಲ್ವೆಂಟ್ ಆಯಿತು, ಪ್ಯೂರ್ ಸಾಲ್ವೆಂಟ್ ಆಯಿತು. ಸೊ ಟಿ ಬಿ ನಾಟ್ ಜಾಗದಲ್ಲಿ ಏನು ಬರೀಬೇಕು, 353.23 ವೇಟ್ ಚೇಂಜ್ ಕಲ್ಲ 353.23 ಬರೀಬೇಕು. ಆ್ಯಂಡ್ ಸೊಲ್ಯೂಷನ್ ಏನಾಗಿರುತ್ತೆ, ಆಬ್ವಿಯಸ್ಲಿ ಬೆನ್ಝೀನಲ್ಲಿ ನಾವೇನು ಸಲ್ಯೂಟ್ ಆ್ಯಡ್ ಮಾಡಾದ್ಮೇಲೆ ನಮಗೆ ಬರೋ ಟೆಂಪ್ರೇಚರ್ ಏನಾಗಿರುತ್ತೆ, ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ಅ ಸೊಲ್ಯೂಷನ್ ಆಗಿರುತ್ತೆ, ರೈಟ್. ಸೊ 354.11 ಅಂತ ಬರೀತೀವಿ. ಈಗ ಇದೆರಡನ್ನು ಸಬ್ಟ್ರಾಕ್ಟ್ ಮಾಡಬೇಕು. ಕೆ ಬಿ ವ್ಯಾಲ್ಯೂ ಕೊಟ್ಟಿದ್ದಾರಾ, ಎಸ್ 2.53. W2 ವ್ಯಾಲ್ಯೂ ಕೊಟ್ಟಿದ್ದಾರಾ, ಓಕೆ. ಇದರಲ್ಲಿ ಇನ್ನೊಂದು ಏನು ಮಿಸ್ಟೇಕ್ ಮಾಡ್ತಾರೆ ಅಂತ ಅಂದರೆ, ಮಕ್ಕಳು W2, M2, W1 ಏನು ಬರೀಬೇಕು ಅನ್ನೋದೇ ಗೊತ್ತಿರಲ್ಲ. ಈಗ M2 ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಮೂಲ ಮಾಸ್ ಅಲ್ವಾ. ಸೊ ದಿಸ್ ಈಸ್ ವಾಟ್ ವಿ ನೀಡ್ ಟು ಕ್ಯಾಲ್ಕುಲೇಟ್. ಇದೇ ಮೇಯ್ನ್ ಆಗಿ ನಮಗೆ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಅಲ್ವಾ. ಸೊ ಈಗ ನಮಗೆ ಕನ್ಫ್ಯೂಷನ್ ಎಲ್ಲಿರುತ್ತೆ, W2ಗೆ ಏನು ಹಾಕಬೇಕು, W1ಗೆ ಏನು ಹಾಕಬೇಕು. ಸಿಂಪಲ್ ಆಗಿ ನಿಮಗೆ ಹೇಳಿರ್ತೀನಿ, ಯಾವ್ದು ಸ್ಮಾಲರ್ ವ್ಯಾಲ್ಯೂ ಇದೆ ಗ್ರಾಮ್ಸಲ್ಲಿ, ಯಾವ ಸ್ಮಾಲರ್ ವ್ಯಾಲ್ಯೂ ಅದನ್ನು ನ್ಯೂಮರೇಟರಲ್ಲಿ ಹಾಕೋಬಿಡಿ. ಸೊ ಈಗ W2 ಜಾಗದಲ್ಲಿ ಏನು ಇಡ್ತೀರಾ, 1.80 ಇಡ್ತೀರಾ ಇಂಟು 1000 ಡಿವೈಡೆಡ್ ಬೈ M2 ಕ್ಯಾಲ್ಕುಲೇಟ್ ಮಾಡಬೇಕು ನಾವು. W1 ಏನಾಗಿರುತ್ತೆ, 1 ಮೋರ್ ವ್ಯಾಲ್ಯೂ, ದಟ್ ಈಸ್ 90. ಡನ್. ಈಗ ಇದನ್ನು ಸಬ್ಟ್ರಾಕ್ಟ್ ಮಾಡಾದ್ಮೇಲೆ ರಿಅರೇಂಜ್ ಮಾಡಬೇಕು. ರಿಅರೇಂಜ್ ಮಾಡಿದ್ರೆ ನಿಮಗೆ ಫೈನಲ್ ಆನ್ಸರ್ ಬರುತ್ತೆ. ಓಕೆ, ಸೊ M2 ಇಸ್ ಈಕ್ವಲ್ ಟು, ಇದನ್ನು ಆ ಕಡೆ ಕಳಿಸ್ಕೊಂಡಿರ್ತೀನಿ, ಇದು ಸಬ್ಟ್ರಾಕ್ಟ್ ಮಾಡಿ ಈ ಕಡೆ ಹಾಕೊಂಡು ನಮಗೆ 0.88 ಬಂದಿರುತ್ತೆ. ಸೊ ನಾನೇನು ಹೇಳ್ತೀನಿ, 2.53 ಇಂಟು 1.80 ಇಂಟು 1000 ಡಿವೈಡೆಡ್ ಬೈ, ದಿಸ್ ಇಸ್ 0, ಓಕೆ, ಡೋಂಟ್ ಗೆಟ್ ಕನ್ಫ್ಯೂಸ್ಡ್, ಆ್ಯಂಡ್ 90 ಇಂಟು ಇದನ್ನು ಸಬ್ಟ್ರಾಕ್ಟ್ ಮಾಡಬೇಕಾ, ನಿಮ್ಗೆ ಏನು ವ್ಯಾಲ್ಯೂ ಬಂದಿರುತ್ತೆ, 0.88. ಸಾಲ್ವ್ ಮಾಡೋಣ. ಇದನ್ನು ಸಾಲ್ವ್ ಮಾಡಿದಾಗ 58 ಗ್ರಾಮ್ ಪರ್ ಮೋಲ್. This is going to be our main final answer. Okay, let's see our next question. Henry's law. Henry's law ಅಷ್ಟು ನಮಗೆ ಆಲ್ಸೋ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲೇನು ಕೇಳಿದರೆ, ಹೆನ್ರೀಸ್ ಲಾನ ಸ್ಟೇಟ್ ಮಾಡಿ, ಮ್ಯಾಥಮೆಟಿಕಲ್ ಫಾರ್ಮ್ ಬರೀರಿ ಆ್ಯಂಡ್ 1 ಅಪ್ಲಿಕೇಶನ್ ಹೇಳಿ ಅಂತ ಅಂದಿದ್ದಾರೆ. ಸೊ ಹೆನ್ರಿ ಲಾ ಏನು ಹೇಳ್ತಿದೆ, ಸಿಂಪಲ್, ಅಟ್ ಕಾನ್ಸ್ಟೆಂಟ್ ಟೆಂಪ್ರೇಚರ್, ಯಾವಾಗ ಟೆಂಪ್ರೇಚರ್ ಕಾನ್ಸ್ಟೆಂಟ್ ಆಗಿದೆ ಆಗ ಮೋಲ್ ಫ್ರ್ಯಾಕ್ಷನ್ of a gas in a solution
is directly proportional to partial pressure of the gas over the solution. So formula ಏನು P is equal to KH into mole fraction. P ಏನಾಗಿದೆ partial pressure of a gas, ಇದೇನು mole fraction of a gas. ಸೊ ಓವರಾಲ್ ಏನು ಹೇಳ್ತಿದೆ ಅಂತ ಅಂದರೆ ಒಂದು ಸೊಲ್ಯೂಷನ್ನ ನೀವು ಮಾಡಿದ್ಯಾ ಅದರಲ್ಲಿ ಗ್ಯಾಸ್ ಆ್ಯಸ್ ಅ ಸಾಲ್ವೆಂಟ್ ಆಗಿ ಯೂಸ್ ಮಾಡ್ತಿದ್ಯಾ ಅಂತ ಅಂದರೆ ಆ ಗ್ಯಾಸ್ದು ಏನು ಮೋಲ್ ಫ್ರ್ಯಾಕ್ಷನ್ ಒಳಗಡೆ ಇದೆ ಅದಕ್ಕೆ ಪ್ರಪೋರ್ಷನಲ್ ಆಗಿರುತ್ತೆ ಅದರಲ್ಲಿರೋ ಪ್ರೆಷರ್. ಸೊ ವಾಟ್ ಇಸ್ ದ ಪ್ರೆಷರ್ ವಿಚ್ ಇಸ್ ಕ್ರಿಯೇಟೆಡ್ ಬೈ ದಿಸ್ is proportional to the mole fraction which is present inside the solution. So this is the simple Henry law. ಇದು ಯಾವುದಕ್ಕೆ ಅಪ್ಲೈ ಆಗುತ್ತೆ ಅಂತ ಕೇಳ್ಬೋದು. ಇದು ಕಾರ್ಬೋನೇಟೆಡ್ ಡ್ರಿಂಕ್ಸ್ ಮೀನ್ಸ್ ಕೋಲ್ಡ್ ಡ್ರಿಂಕ್ಸ್ ಸಾಫ್ಟ್ ಡ್ರಿಂಕ್ಸ್ ಏನು ಯೂಸ್ ಮಾಡ್ತಾರೆ ಅಲ್ಲಿ ಗ್ಯಾಸ್ನ ಫಿಲ್ ಮಾಡಿಬಿಟ್ಟು ಪ್ರೆಷರೈಸ್ ಮಾಡಿಬಿಟ್ಟು ಕಾರ್ಬೋನೇಟೆಡ್ ಡ್ರಿಂಕ್ಸ್ ಜನರೇಟ್ ಮಾಡಿರ್ತಾರೆ. ಮೀನ್ಸ್ ಕಾರ್ಬನ್ ಡೈಆಕ್ಸೈಡ್ನ ಅವರು ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ನ ಒಳಗಡೆ ಹಾಕಿರ್ತಾರೆ ಅಲ್ವಾ. ಸೊ ಕಾರ್ಬೋನೇಟೆಡ್ ಡ್ರಿಂಕ್ಸಲ್ಲಿ ದಿಸ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಅಪ್ಲಿಕೇಶನ್. ಅವ್ರು ಒಂದು ಕೇಳಿದ್ದಾರೆ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಅಂತ ಬರ್ತಾರೆ ದೆಲ್ ಗಿವ್ ಯು ಮಾರ್ಕ್ಸ್. ಇನ್ನೆಲ್ಲಿದೆ ಮೌಂಟೇನ್ ಏರಿಯಾದಲ್ಲಿ ಇದ್ರದ್ದು ಅಪ್ಲಿಕೇಶನ್ 3-4 ಕೊಟ್ಟಿದ್ದಾರೆ ಅಲ್ವಾ. ಸೊ ಅದೆಲ್ಲ ನೀವು ನೋಡ್ಕೋಬೋದು. ಡನ್. ನೆಕ್ಸ್ಟ್ ರೋಲ್ಸ್ನೂ ಇಂಪಾರ್ಟೆಂಟ್ ಆಗಿದೆ, ಯು ಹ್ಯಾವ್ ಟು ಗೋ ವಿತ್ ದ್ಯಾಟ್ ಆಲ್ಸೋ. ಫೈನ್. ನೆಕ್ಸ್ಟ್ ಬರೋಣ ಹ್ಯಾಲೋ ಆಲ್ಕೇನ್ಸ್ ಆ್ಯಂಡ್ ಹ್ಯಾಲೋ ರಿಂಗ್ಸ್. ಈ ಚಾಪ್ಟ್ರಲ್ಲಿ ಏನು ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಇದರಲ್ಲಿ ನಿಮಗೆ ಮೆಕ್ಯಾನಿಸಮ್ ಕೇಳಿರ್ತಾರೆ SN1 SN2ದು. ಸೊ ದಿಸ್ ಈಸ್ ಆಲ್ಸೋ ಒನ್ ಆಫ್ ಅ ಕಂಪಲ್ಸರಿ ಫಿಕ್ಸ್ಡ್ ಕ್ವೆಶನ್ ಅಂತ ಹೇಳ್ತೀನಿ. ಸೊ SN2 ಇಸ್ ಅ ಸಿಂಗಲ್ ಸ್ಟೆಪ್ ರಿಯಾಕ್ಷನ್. ಇಲ್ಲಿ ಏನಾಗ್ತಿದೆ ಮಿಥೈಲ್ ಕ್ಲೋರೈಡ್ ತೊಗೊಂಡಿದ್ದೀವಿ ಅಲ್ವಾ. ಸೊ ಮಿಥೈಲ್ ಕ್ಲೋರೈಡ್ ಮೀನ್ಸ್ CH3Cl ತೊಗೊಂಡಿದ್ದೀವಿ. ಈ ಮಿಥೈಲ್ ಕ್ಲೋರೈಡ್ಗೆ ನ್ಯೂಕ್ಲಿಯೋಫೈಲ್ ಏನು ಅಟ್ಯಾಕ್ ಮಾಡ್ತಿದ್ದೀವಿ OH ಮೈನಸ್ ಆ್ಯಸ್ ಅ ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಮಾಡ್ತೀವಿ. ಕಾರ್ಬನ್ಗೆ ಅಟ್ಯಾಕ್ ಮಾಡ್ತೀವಿ. ಅಟ್ಯಾಕ್ ಮಾಡಿದ ತಕ್ಷಣ ಏನಾಗುತ್ತೆ OH ಮತ್ತು ಕಾರ್ಬನ್ ಮಧ್ಯ ಬಾಂಡ್ ಫಾರ್ಮ್ ಆಗ್ತಾ ಇರುತ್ತೆ ಆ್ಯಂಡ್ ಇಲ್ಲಿರೋ ಕಾರ್ಬನ್ ಮತ್ತು ಕ್ಲೋರಿನ್ ಮಧ್ಯ ಇರೋ ಬಾಂಡು ವೀಕ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಫಾರ್ಮೇಷನ್ ಆ್ಯಂಡ್ ಬ್ರೇಕಿಂಗ್ ಲೈಕ್ ಫಾರ್ಮಿಂಗ್ ಆ್ಯಂಡ್ ಬ್ರೇಕಿಂಗ್ ಎರಡೂ ಜೊತೆಗೆ ಆಗ್ತಿದೆ. ಯಾವ ಸ್ಟೇಟಲ್ಲಿ ಟ್ರಾನ್ಸಿಷನ್ ಸ್ಟೇಟಲ್ಲಿ. ಅದಕ್ಕೆ ನಾವು ಇಲ್ಲಿ ಡಾಟೆಡ್ ಲೈನ್ಸಿಂದ ಮೆನ್ಷನ್ ಮಾಡಿರ್ತೀವಿ ಕರೆಕ್ಟ್. ಸೊ ಫೈನಲಿ ಏನಾಗುತ್ತೆ ಈ ಕ್ಲೋರಿನು ಸಪ್ರೇಟ್ ಆಗಿ ಹೊರಗಡೆ ಬರುತ್ತೆ ಆ್ಯಂಡ್ ಫೈನಲಿ ವಿ ಗೆಟ್ CH3OH ದಟ್ ಈಸ್ ಮಿಥೈಲ್ ಆಲ್ಕೋಹಾಲ್ ಆರ್ ಮಿಥನಾಲ್ ನಮಗೆ ಫಾರ್ಮ್ ಆಗುತ್ತೆ. ಇಲ್ಲಿ ಏನು ನೋಡ್ತಿದ್ದೀವಿ ಇನ್ವರ್ಷನ್ ಇನ್ ಕಾನ್ಫಿಗರೇಷನ್ ನೋಡ್ತಿದ್ದೀವಿ. ಯಾಕೆ ಹೇಳ್ತಿದ್ದೀವಿ ದಿಸ್ ಇಸ್ ಇನ್ವರ್ಷನ್ ಯಾಕೆ ಅಂತ ಅಂದರೆ ಇಲ್ಲಿ ನೋಡಿ CH3 ನಮಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಇದೆ, ಅದೇ ಪ್ರಾಡಕ್ಟಲ್ಲಿ ಅದರ ಆಪೋಸಿಟ್ ಸೈಡಲ್ಲಿದೆ ರೈಟ್. ಸೊ ಇನ್ವರ್ಷನ್ ಆಗ್ತಿದೆ ಅಲ್ವಾ. ಸೊ ಇನ್ವರ್ಷನ್ ಆಗ್ತಿರೋದ್ರಿಂದ ವಿ ಕಾಲ್ ಇಟ್ ಆಸ್ ಇನ್ವರ್ಷನ್ ಆಫ್ ಕಾನ್ಫಿಗರೇಷನ್. ಹಾಗೆ ನಮಗೆ SN1 ಇಸ್ ಆಲ್ಸೋ ಇಂಪಾರ್ಟೆಂಟ್ ಆಸ್ SN2. ದಿಸ್ ಇಸ್ 2 ಸ್ಟೆಪ್ ರಿಯಾಕ್ಷನ್. ಅದರಲ್ಲಿ ನಾವು ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ಯೂಸ್ ಮಾಡ್ತೀವಿ. ಟರ್ಷರಿ ಯಾಕೆ ಹೇಳ್ತಿದ್ದೀವಿ 1 2 3 4 ಬ್ಯೂಟೈಲ್ ಗ್ರೂಪ್ ಇದೆ. ಟರ್ಷರಿ ಮೀನ್ಸ್ 3 ಆಲ್ಕೈಲ್ ಗ್ರೂಪ್ ಅಟ್ಯಾಚ್ ಆಗಿರೋದ್ರಿಂದ ನಾವು ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ಅಂತ ಹೇಳ್ತೀವಿ. ಸೊ ಈ ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ನಮ್ಗೆ ಏನು ಕೊಡ್ತಿದೆ ನಮಗೆ ಒಂದು ಕಾರ್ಬೋಕೇಟಯಾನ್ ಫಾರ್ಮ್ ಮಾಡ್ತಿದೆ ಅಲ್ವಾ. ಕಾರ್ಬೋಕೇಟಯಾನ್ ಫಾರ್ಮ್ ಮಾಡ್ತಿದೆ ಆ್ಯಂಡ್ ಬ್ರೋಮಿನ್ ಏನಾಗಿದೆ ಸಪ್ರೇಟ್ ಆಗಿದೆ Br ಮೈನಸ್ ಆಗಿ ಹೊರಗಡೆ ಬಂದಿದೆ. ಸೊ ಕಾರ್ಬೋಕೇಟಯಾನ್ ಏನಾಗುತ್ತೆ ಈ ಕಾರ್ಬೋಕೇಟಯಾನ್ಗೆ OH ಮೈನಸ್ ಅನ್ನೋ ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಮಾಡಿದಾಗ ನಮಗೆ ಫೈನಲಿ ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ ಸಿಗುತ್ತೆ. ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ ಯು ನೀಡ್ ಟು ಮೆನ್ಷನ್ ದಿಸ್ ಆಲ್ಸೋ. ಜಸ್ಟ್ ರಿಯಾಕ್ಷನ್ ಬರೆದ್ರೆ ಸಾಕಾಗಲ್ಲ, ನಿಮಗೆ ಇದು ಸ್ಲೋ ಸ್ಟೆಪ್ ಅಂತ ಮೆನ್ಷನ್ ಮಾಡಬೇಕಾಗಿರುತ್ತೆ. ಇಲ್ಲಿ ಪ್ರಾಡಕ್ಟಲ್ಲಿ ನಮಗೆ ರೆಸಮಿಕ್ ಮಿಕ್ಸ್ಚರ್ ಬರ್ತಿದೆ ಅನ್ನೋದು ಮೆನ್ಷನ್ ಮಾಡಬೇಕು. OH ಮೈನಸ್ ಏನು ಇಟ್ ಇಸ್ ಅ ನ್ಯೂಕ್ಲಿಯೋಫೈಲ್ ಅಂತ ಬರೀಬೇಕಾಗಿರುತ್ತೆ. ಆ್ಯಂಡ್ ಒನ್ ಮೋರ್ ದಿಸ್ ಈಸ್ ಇಂಪಾರ್ಟೆಂಟ್. ರೇಟ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ ಓನ್ಲಿ ಸ್ಲೋ ಸ್ಟೆಪ್ ಇರೋದ್ರಿಂದ ದಿಸ್ ಈಸ್ ದ ಓನ್ಲಿ ರಿಯಾಕ್ಟೆಂಟ್ ಅಲ್ವಾ. ಸ್ಲೋ ಸ್ಟೆಪ್ ಯಾವತ್ತೂ ರೇಟ್ ಡಿಟರ್ಮೈನಿಂಗ್ ಸ್ಟೆಪ್ ಆಗಿರುತ್ತೆ. ಸೊ ಈ ಸ್ಲೋ ಸ್ಟೆಪ್ಪಲ್ಲಿ ನಮ್ಮ ಹತ್ರ ಇರೋದು ರಿಯಾಕ್ಟೆಂಟ್ ಒಂದೇ ಒಂದು ದಟ್ ಈಸ್ ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್. ಸೊ ಇದ್ರ ಮೇಲೆ ರೇಟ್ ಡಿಪೆಂಡ್ ಆಗಿರುತ್ತೆ ಆ್ಯಂಡ್ ಆರ್ಡರ್ ಆಫ್ ದ ರಿಯಾಕ್ಷನ್ ಏನು 1.
1 is the order of reaction. ಯಾಕೆ ಅಂತ ಕೇಳ್ತೀರಾ? ಕೇಳ್ಬೋದು, ಏನಿಲ್ಲ. ಸ್ಲೋ ಸ್ಟೆಪ್ಪಲ್ಲಿ ಇರೋದು ರಿಯಾಕ್ಟೆಂಟ್ ಒಂದೇ ಒಂದು, ಅದಕ್ಕೆ ನಾವು ಇದ್ರದ್ದು ಆರ್ಡರು ಒಂದಿದೆ ಅಂತ ಹೇಳ್ಬೋದು. ಕರೆಕ್ಟ್. ಲೆಟ್ಸ್ ಸಿ ದ ನೆಕ್ಸ್ಟ್ ಚಾಪ್ಟರ್.